ಹಾಯ್ ಫ್ರೆಂಡ್ಸ್, ಇದು ಬುಧವಾರದ ವಿಡಿಯೋ. ಇವತ್ತೊಂಥರ ನನಗೆ ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇವತ್ತು ನಮ್ಮ ಚಿನ್ನಮ್ಮ ಆ್ಯನ್ಯುವಲ್ ಡೇ ಇದೆ. ಅದು ಫಸ್ಟ್ ಟೈಮ್ ಒಂದು ಸ್ಟೇಜ್ ಮೇಲೆ ನೋಡ್ತಾ ಇದ್ದೀನಿ, ಒಂಥರ ಖುಷಿ. ಸೊ ನಮ್ಮನ್ನು 4:30ಗೆ ಬರೋದಕ್ಕೆ ಹೇಳಿದರು. ನಾವು 4:30 ಅಷ್ಟರೊಳಗೆ ಹೋಗಿದ್ವು. ಹೋಗೋಷ್ಟರೊಳಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಮೊದಲಿಗೆ ಭಾಷಣ ಮತ್ತು ಸನ್ಮಾನ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟು ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ದೊಡ್ಡ ಮಕ್ಕಳ ಕಡೆಯಿಂದ. ಸೊ ಈ ಡ್ಯಾನ್ಸ್ ಮುಗಿತಿದ್ದಂಗೆ ನಮ್ಮ ಚಿನ್ನಮ್ಮ ಡ್ಯಾನ್ಸ್ ಇದೆ. ಸೊ ಅದು ವಿಡಿಯೋ ಪೂರ್ತಿ, ಆಡಿಯೋ ವಿಡಿಯೋ ಎರಡೂ ಹಾಕಿದ್ದೀನಿ. ಪ್ಲೀಸ್ ದಯವಿಟ್ಟು ಪೂರ್ತಿ ಮಾಡಿ. ಫಸ್ಟು ಫ್ರಂಟಲ್ಲಿರೋನೇ ನಮ್ಮ ಚಿನ್ನಮ್ಮ. ಅವನ್ನ ಸ್ಟೇಜ್ ಮೇಲೆ ಈ ಥರ ನೋಡೋದಕ್ಕೆ ಒಂಥರ ಖುಷಿ. ಯಾಕೆ ಅಂದರೆ ನಾವು ಈ ಏಜಲ್ಲಿ ನಮಗೆ ಸ್ಟೇಜ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಅವರು ಒಂದು ಸ್ಟೇಜ್ ಫಿಯರ್ ಎಲ್ಲ ಬಿಟ್ಟು ಎಷ್ಟು ಜನದ ಮುಂದೆ ಧೈರ್ಯವಾಗಿ ಡ್ಯಾನ್ಸ್ ಆಡ್ತಾರಲ್ಲ, ಅದೇ ಒಂಥರ ಹೆಮ್ಮೆ. ಅವ್ರು ಹೇಗೆ ಆಡಿದ್ರು, ಮಕ್ಕಳು ಏನು ಮಾಡಿದ್ರು ಮುದ್ದಾಗಿರುತ್ತೆ. ಸೊ ಅವ್ರು ಹೆಂಗೆ ಆಡ್ತಾಯಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಬೇರೆ ಮಕ್ಕಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ಮಕ್ಕಳದ್ದು ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಪುಟ್ಟ ಮಕ್ಕಳು ಅವ್ರು ಪುಟ್ಟದಾಗ ಆಡ್ತಾಯಿದ್ರೇ ಒಂಥರ ಚೆನ್ನಾಗಿತ್ತು. ನನಗಂತೂ ನಮ್ಮ ಚಿನ್ನಮ್ಮ ಈ ಥರ ಎಲ್ಲ ನೋಡಿ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಮಕ್ಕಳನ್ನ ಈ ಥರ ಎಲ್ಲ ನೋಡೋದು ಒಂಥರ ಖುಷಿ ಅಲ್ವಾ ನನಗೆ. ಯಾಕೆಂದರೆ ನನಗೂ ಕೂಡ ಈ ಥರ ಎಲ್ಲ ಇದ್ದೇ ಅಭ್ಯಾಸ. ಸೊ ನನ್ನ ಮಗನ್ನ ಆ ಥರ ನೋಡ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ. ನನಗೂ ಈ ರೀತಿ ಡ್ಯಾನ್ಸಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ಪಾಪು ಇದ್ದಾಗ ಅಥವಾ ನಾನು ಚಿಕ್ಕವಳಿದ್ದಾಗ ನಾನು ತುಂಬಾ ಡ್ಯಾನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಸೊ ಈಗ ನನ್ನ ಮಗನ ಮಾಡಿಸ್ತಾ ಇದ್ದೀನಿ, ನನ್ನ ಮಗನ ನೋಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿಯಾಗುತ್ತೆ. ನಾವು ಮಾಡ್ತಿದ್ದೋದಕ್ಕಿಂತ ನಮ್ಮ ಮಕ್ಕಳು ನಮ್ಮ ಥರ ಮಾಡ್ತಿದ್ದಾರಲ್ಲ ಅನ್ನೋದು ಇಂದಿಗೂ ಖುಷಿ ಕೊಡುತ್ತೆ ಅಲ್ವಾ.
ಸೊ ಫ್ರೆಂಡ್ಸ್, ಫೈನಲಿ ಪುಟ್ಟ ಮಕ್ಕಳ ಪುಟ್ಟ ಡ್ಯಾನ್ಸ್ ಮುಗೀತು. ಡ್ಯಾನ್ಸ್ ಮುಗೀತಿದ್ರೆ ಒಂಥರ ಬೇಜಾರಾಯಿತು, ಇವರು ಡ್ಯಾನ್ಸ್ ಮುಗ್ದೋಗ್ತಾ ಇತ್ತಲ್ಲ ಅಂತ. ಫೈನಲಾಗಿ ಅವ್ರ ಮ್ಯಾಮ್ ಅವ್ರ ಜೊತೆಲ್ಲ ಫೋಟೋ ತೆಗೆಸ್ಕೊಂಡು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.